ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಮಟನ್ ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಮಟನ್ ಸಾರು ಸ್ವಲ್ಪ ಟೇಸ್ಟ್ ಬಂದ್ಬಿಟ್ಟು ಅಲ್ಲಿ ಶೈಲಿಯಲ್ಲಿರುತ್ತೆ. ಖಂಡಿತ ಈ ರೆಸಿಪಿ ಲಾಸ್ಟ್ ಗಂಟೆನೂ ನೋಡಿ. ನನ್ನ ಚಾನಲಲ್ಲಿ ಮಟನ್ ರೆಸಿಪಿ ತುಂಬಾ ಇದ್ದಾವೆ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆದರೆ ಇವತ್ತು ಮಾಡೋವಂಥ ರೆಸಿಪಿನ ನೀವೇನಾದರೂ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮನೇಲಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ, ರೈಸ್ಗೆಲ್ಲ. ಸೊ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆನ ಫ್ರೈ ಮಾಡೋದಕ್ಕೋಸ್ಕರ ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, 1.5 ಇಂಚ್ ಆಗೋಷ್ಟು ಶುಂಠಿನ ಕಟ್ ಮಾಡಿ ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊತೀನಿ. ಜಸ್ಟ್ 2 ಟೇಬಲ್ ಸ್ಪೂನ್ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಕೆಲವರು ಟೊಮೊಟೊ ಕೂಡ ಯೂಸ್ ಮಾಡೋದಿಲ್ಲ. ಸೊ ನಾನು ಇವತ್ತು ಮಾಡ್ತಾ ಇರೋದು ಬಂದ್ಬಿಟ್ಟು 1 kg ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ನಾನು ಮೇಕೆ ಮಟನ್ ತೊಗೊಂಡಿದ್ದೀನಿ. ನೀವು ಯಾವುದ್ರಲ್ಲಾದರೂ ಮಾಡ್ಕೋಬೋದು, ಕುರಿ ಮಟನ್ ಅಥವಾ ಮೇಕೆ ಮಟನ್ ಅಥವಾ ತಲೆ ಮಟನ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾವು ಏನು ಮಸಾಲೆ ಫ್ರೈ ಮಾಡಿದ್ರೋ ಅದೇ ಕುಕ್ಕರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಆದಷ್ಟು ಎಳೆ ಮಟನ್ ತೊಗೊಂಡ್ರೆ ನಿಮಗೆ ಕುಕ್ಕರಲ್ಲಿ ತುಂಬ ಹೊತ್ತು ವಿಸಿಲ್ ಬಿಡೋ ಅವಶ್ಯಕತೆನೇ ಇರಲ್ಲ. ಒಂದು 4 ರಿಂದ 5 ವಿಸಿಲಲ್ಲೇ ಈಸಿಯಾಗಿ ಬೆಂದ್ಕೊಳ್ಳುತ್ತೆ. ಸೊ ಇನ್ನೊಂದೇನೆಂದರೆ ಬಲ್ತಿರೋ ಮಟನ್ ಆದರೆ ಒಂದು 10 ವಿಸಿಲ್ ಬಿಟ್ಟರೆ ಅದು ಬೆಂದಿರಲ್ಲ, ನಾರ್ ಥರ ಇರುತ್ತೆ, ಅಗೆಯೋಕ್ಕೂ ಆಗೋದಿಲ್ಲ. ಆದಷ್ಟು ನೋಡಿ ಎಳೆ ಮಟನ್ ನೋಡಿ ತೊಗೊಳ್ಳಿ, ಫ್ರೆಶ್ ಆಗಿರೋದು ತೊಗೊಳ್ಳಿ. ಸೊ ಹಳೇದೇನಾದರೂ ಒಂದು ದಿವಸದ ಎಕ್ಸ್ಟ್ರಾ ಆಗಿದೂ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಅದೊಂದು ಟಿಪ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಇದು ಮಟನ್ ಫ್ರೈ ಮಾಡೋವಾಗೇ ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮಟನಲ್ಲಿರೋಂಥ ನೀರು ಬಿಟ್ಟು ಮತ್ತೆ ಅದು ಸ್ವಲ್ಪ ಡ್ರೈ ಆಗೋ ಟೈಮ್ಗೆ ನಾವು ಮಸಾಲೆನ ರುಬ್ಬಿ ಹಾಕ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಆದರೂ ಐ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ನೀರು ಜಾಸ್ತಿ ಬಿಡುತ್ತೆ ಮತ್ತು ಟೈಮ್ ಜಾಸ್ತಿ ತೊಗೊಳುತ್ತೆ. ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾಯಿರಿ. ಅಷ್ಟೊತ್ತಿಗೆ ನಾವೇನು ಹುರಿದಿಟ್ಟಿದ್ರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಪುದೀನ, ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಈ ಥರ ರೆಸಿಪಿಗಳು ಮಾಡಿದಾಗ ಆದಷ್ಟು ನಾಟಿ ಕೊತ್ತಂಬರಿ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಕೆಲವರು ತೆಂಗಿನಕಾಯಿ ಜಾಸ್ತಿ ಕೂಡ ಯೂಸ್ ಮಾಡ್ತಾರೆ ಮಟನ್ ಸಾರಿಗೆ. ನಾನಿಲ್ಲಿ 1 kgಗೆ ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಚಿಕ್ಕ ತೆಂಗಿನಕಾಯಲ್ಲಿ ಅರ್ಧ ಹೋಳೋದು. ಇಲ್ಲಿ ನೋಡಿ ಒಂದೇ ಒಂದು ಮರಾಠಿ ಮೊಗ್ಗು, 1 ಪೀಸ್ ನಕ್ಷತ್ರದ ಹೂವು, ಏಲಕ್ಕಿ 1, ಗಸಗಸೆ 1 ಟೀ ಸ್ಪೂನ್, ಹುರ್ಗಡ್ಲೆ 1 ಟೀ ಸ್ಪೂನ್, ಸೋಂಕಾಳು 1 ಟೀ ಸ್ಪೂನ್, ಒಂದು 5 ಲವಂಗ, ಒಂದು 5 ಪೀಸ್ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಮಸಾಲೆನಲ್ಲಿ ಫ್ರೈ ಮಾಡುವಾಗ ಹಾಕಿದ್ರೆ ಅದೊಂದು ಥರ ಟೇಸ್ಟ್ ಬರುತ್ತೆ, ಡೈರೆಕ್ಟಾಗಿ ಹಸಿಯಾಗಿ ಹಾಕಿದ್ರೆ ಅದೊಂದು ಥರ ಟೇಸ್ಟ್ ಬರುತ್ತೆ. ಧನಿಯಾ ಪುಡಿ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಪುಡಿ 1.5 ಟೇಬಲ್ ಸ್ಪೂನ್, ಅಳತೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಧನಿಯಾ ಪುಡಿ 3 ಟೇಬಲ್ ಸ್ಪೂನ್ ಅಂದರೆ ಅದು ಅರ್ಧ ಭಾಗದಷ್ಟು ಖಾರದ ಪುಡಿ. ಸೊ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಮಟನ್ ಸಾರಿಗೆ ಮಸಾಲೆ ತರಕಾರಿ ಇದೆ ಚೆನ್ನಾಗಿರೋದಿಲ್ಲ, ನುಣ್ಣಗೆ ರುಬ್ಕೊಳ್ಳಿ. ಇವಾಗ ರುಬ್ಬಿದಾಯಿತು. ರುಬ್ಬಿರೋಂಥ ಮಸಾಲೆ ಈ ಕಲರಲ್ಲಿದೆ. ಸೊ ಇವಾಗ ನಾವು ಮಟನ್ ಫ್ರೈ ಆಗಿದೆ ಅಂತ ನೋಡೋಣ. ಮಸಾಲೆ ರುಬ್ಬೋ ಟೈಮ್ಗೆ ಮಟನ್ ಕೂಡ ಗಮನ ಕೊಟ್ಟು ಅವಾಗವಾಗ ಸೌಟಿಂದ ತಿರುಗಿಸ್ಕೊಂಡು ಫ್ರೈ ಮಾಡ್ತಾರೆ. ಇಲ್ಲಿ ನಾನು 1 kg ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಸ್ವಲ್ಪ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡೋ ಥರ ಇದೆ. ಇವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಸೊ ನಾನು ತುಂಬ ಜಾಸ್ತಿ ಮಾಡಿದ್ರೆ ಪಾತ್ರೆನಲ್ಲಿ ಮಾಡ್ತೀನಿ, ಕುಕ್ಕರಲ್ಲಿ ಅಷ್ಟು ಮಾಡಲ್ಲ. ಕುಕ್ಕರಲ್ಲಿ ಮಟನ್ನ ಬೇಯಿಸ್ಕೊಂಡು ಪಾತ್ರೆಯಲ್ಲಿ ಮಸಾಲೆ ಹಾಕಿ ಕುದಿಸ್ಕೊತೀನಿ. ನಿಮಗೆ ಡೈರೆಕ್ಟಾಗಿ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ ಮಸಾಲೆ ಹಾಕಿದ ಮೇಲೆ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ, ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ಉಳ್ಕೊಂಡಿರುತ್ತಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಮಟನ್ ಸಾರಿಗೆ ನಿಮಗೆ ಮುಖ್ಯವಾಗಿ ಟಿಪ್ಸ್ ಹೇಳ್ಬೇಕಂದ್ರೆ ಒಂದು ಸರಿ ನೀರು ಜಾಸ್ತಿ ಆಯ್ತು ಅಂದರೆ ಮತ್ತೆ ಗಟ್ಟಿ ಮಾಡೋಕ್ಕೆ ಬರೋದಿಲ್ಲ. ನೀವು ಮಿಕ್ಸ್ ಮಾಡ್ತಾ ಅದು ಗ್ರೇವಿ ತಿಕ್ನೆಸ್ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬೈ ಚಾನ್ಸ್ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಸರಿ ಮಟನ್ ಸಾರು ಜಾಸ್ತಿ ತೆಳ್ಳಗಾಯ್ತು ಅಂದರೆ ಮತ್ತೆ ಗಟ್ಟಿ ಮಾಡೋದಕ್ಕೆ ಬರೋದಿಲ್ಲ. ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕ್ಕೊತಾ ಇದ್ದೀನಿ. ಮಸಾಲೆ ನೋಡಿ ಇಷ್ಟು ತಿಕ್ಕಾಗಿದೆ ಅಂದರೆ ನಮ್ಗೆ ಬೇಕಂದರೆ ಇದು ಮಟನ್ನು ಗ್ರೇವಿ ಥರ ಆಯ್ತು ಅಂದ್ರೂ ಮತ್ತೆ ಎಕ್ಸ್ಟ್ರಾ ನೀರು ಹಾಕಿ ಕುದಿಸ್ಕೋಬೋದು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 4 ವಿಸಿಲ್ ಬಿಡ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಐ ಫ್ಲೇಮಲ್ಲಿ ಇಟ್ಟು ಬೇಗನೆ ವಿಸಿಲ್ ಕೂಗಿಸ್ಬೇಡಿ. ಮತ್ತು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಬೇಡಿ. ಈಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 4 ವಿಸಿಲ್ ಬಿಟ್ಟು ತಾನಾಗೆ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ಮತ್ತು ಸಾರು ಕೂಡ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಮೀಡಿಯಮಾಗಿ ಬಂದಿದೆ. ನಮಗೆ ಮುದ್ದೆಗೆ ಆಗಿರ್ಬೋದು, ದೋಸೆಗೆ, ಇಡ್ಲಿಗೆ, ರೈಸ್ಗೆಲ್ಲ ಚೆನ್ನಾಗಿ ಡಿಪ್ ಮಾಡಿ ತಿನ್ನೋ ಥರನೇ ಬಂದಿದೆ. ಮತ್ತು ನಾನು ಅಂದ್ಕೊಂಡಿರೋಂಥ ಕಲರಲ್ಲೇ ಬಂದಿದೆ, ತುಂಬಾ ಚೆನ್ನಾಗಿದೆ.
ಇದೆ. ಸೊ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಆಹಾ ಅಂತ ಮಜಾನೇ ಬೇರೆ. ಸೊ ಮಟನ್ ಲವರ್ಗಂತೂ ಖಂಡಿತ ಈ ರೆಸಿಪಿನ ಮಾಡಿಕೊಡಿ. ಒಂದು ಹಳ್ಳಿ ಶೈಲಿಯಲ್ಲೇ ನಿಮಗೆ ಟೇಸ್ಟ್ ಕೊಡುತ್ತೆ. ಖಂಡಿತ ಈ ರೆಸಿಪಿನ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಮಟನಲ್ಲೂ 2-3 ವೆರೈಟಿ ರೆಸಿಪಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಈಗಲೇ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.